ಲಲಿತಾ, ನೀನು ಇಲ್ಲಿ? ನಾನಿರೋದೇ ಇಲ್ಲಿ. ತಾಳಿ, ನಂಗೆ ಮದ್ವೆ ಆಯ್ತು. ಇದು ನಮ್ಮ ಯಜಮಾನ್ರ ಸ್ವಂತ ಮನೆ. ನಿನ್ ಜೊತೆ ಸ್ನೇಹ ಮಾಡಿದ್ದಕ್ಕೆ ಒಳ್ಳೆ ಕಾಣಿಕೆ ಕೊಟ್ಟೆ. ನನ್ನ ಮದುವೆನ ಹಾಳು ಮಾಡಿ ನೀನ್ ಮದುವೆ ಮಾಡ್ಕೊಂಡು ಸಂತೋಷವಾಗಿ ಸಂಸಾರ ಮಾಡ್ತಿದ್ದೀಯಲ್ಲ, ಇದು ನ್ಯಾಯನಾ? ನಾನು ನಿನಗೆ ಮೋಸ ಮಾಡಿದೆ, ನನಗೆ ದ್ರೋಹ ಮಾಡಿದೆ. ನಾನೇನ್ ಮಾಡಿದ್ನೆ? ಅವತ್ತು ಅಷ್ಟು ಜನದ ಮುಂದೆ ನನಗ್ ಮದುವೆ ಆಗಿದೆ ಅಂತ ಹೇಳಿದೆಯಲ್ಲ, ಅದು ನಿಜನಾ? ಹೇಳಿ. ನಿಜ. ಯಾಕೆ ಹೀಗೆ ಹೇಳ್ತೀಯ? ನಾನು ಹೀಗೆ ಚಿತ್ರಹಿಂಸೆ ಪಡೋದ್ರಿಂದ ನಿನಗೇನೆ ಸಿಗುತ್ತೆ? ನಿನ್ ಮನಸ್ಸಾಕ್ಷಿಯಿಂದ ಹೇಳು. ಈ ಮಾಂಗಲ್ಯದ ಮೇಲೆ ಆಣೆ ಇಟ್ಟು ಹೇಳು, ನನಗೂ ಅವನಿಗೂ ಮದುವೆ ಆಗಿದ್ಯಾ? ಹೇಳೆ ಹೇಳೆ. ಇಲ್ಲ. ಹಾಗಾದ್ರೆ ಯಾಕೆ ಸುಳ್ಳು ಹೇಳಿದೆ? ಯಾಕೆ ಸುಳ್ಳು ಹೇಳಿದೆ? ಅರುಣ, ಅದಕ್ಕೆ ಕಾರಣ ನಾನು ಹೇಳ್ತೀನಿ. ಬನ್ನಿ ಸರ್, ದಯಮಾಡಿಸಿ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಅಶೋಕ್ ಇದಾರೇನಪ್ಪ? ಇದ್ದಾರೆ ಸರ್. ಸ್ವಲ್ಪ ಕರಿತೀನಿ ಸರ್. ಸಾಹೇಬ್ರೆ, ಹೋದ್ನಲ್ಲ ಈ ಗಡವ, ಇವನು ಅಡಿಗೆವನಂತೆ. ಇನ್ನೊಬ್ಬ ಇದ್ದಾನೆ ಇವ್ರಪ್ಪ ಕಿರಾತ್ಕ, ಅವನು ಡ್ರೈವರ್ ಅಂತೆ. ಇಂಥ ಭೂತ ಭೇತಾಳುಗಳನ್ನೆಲ್ಲ ಮನೇಲಿ ಇಟ್ಕೊಂಡ್ರೆ ಅದ್ ಯಾವ ಹೆಂಗಸ್ತಾನೆ ಮನೇಲಿ ಧೈರ್ಯವಾಗಿರೋಕ್ಕಾಗುತ್ತೆ? ಇದೇನಪ್ಪ ಇದು? ಸೂರ್ಯೋದಯ ಆಗ್ತಿದ್ದ ಹಾಗೆ ಪೊಲೀಸ್ನವ್ರ ದರ್ಶನ. ಇವತ್ತೇನ್ ಒಳ್ಳೆ ದಿವಸನೋ ಕೆಟ್ಟ ದಿವಸನೋ ಗೊತ್ತಾಗ್ಲಿಲ್ವಲ್ಲ. ನಮಗ್ ಒಳ್ಳೆ ದಿನ, ನಿನಗ್ ಕೆಟ್ಟ ದಿನ. ಇನ್ನಂತ ಗೂಬೆ ಮನೆ ಒಳಗಡೆ ಬಂದ್ಮೇಲೆ ನನಗ್ ಕೆಟ್ಟ ದಿವಸನೇ. ನೋಡಿದ್ರ ಮಾತು. ಬನ್ನಿ ಸರ್, ಕೂತ್ಕೊಳ್ಳಿ. ಕೂತ್ಕೊಳ್ಳೋದು ಆಮೇಲೆ ನಿಮ್ ಮಿಸ್ಸಸ್ ಸೈನ್ ಮಾಡಿ ಲೆಟರ್ ಕೊಟ್ಟಿದ್ದಾರೆ ನೋಡಿ. ಕೋರ್ಟಿನ ವ್ಯವಹಾರ ಎಲ್ಲ ನಿರ್ಧಾರ ಆಗೋವರೆಗೂ ಅವ್ರ ಸೋದರ ಮಾವನ ಮನೇಲಿ ಇರಬೇಕು ಅಂತ ಅಪೇಕ್ಷೆ ಪಟ್ಟಿದ್ದಾರೆ. ಐಸಿ, ಈ ವಿಷಯ ನಾವು ನನ್ನ ಹತ್ರನೇ ಹೇಳ್ಬೋದಾಗಿತ್ತು. ಹೇಳ್ತಾಳೆ, ಸುತ್ತಮುತ್ತ ಹೆಬ್ಬಾವುಗಳನ್ನ ನಾಗರ ಹಾವುಗಳನ್ನ ನೀನ್ ಸುತ್ತಕೊಂಡಿರುವಾಗ. ವಿಶ್ವ, ತಂಟೆಗೆ ಹೋಗ್ದಿದ್ರೆ ನಾಗರಾವ್ ಏನು ಮಾಡೋದಿಲ್ಲ. ಆಹಾರ ಹಾಕ್ಬಿಟ್ರೆ ಹೆಬ್ಬಾವು ಹರಿದಾಡೋದಿಲ್ಲ. ಉಸಿರು ಬಿಟ್ರೆ ಕೈ ಕಾಲು ಕೊಡ್ತೋಗೋ. ನಿನ್ನಂತ ಕೊಳಕ್ ಮಾಡ್ಲಾ ಇರೋ ಜಾಗಕ್ಕ ಅರುಣ ಹೋಗ್ತೀನಿ ಅಂತಿದ್ದಾಳಲ್ಲ. ಅಯ್ಯೋ ಅರುಣ, ಆ ದೇವರೇ ನೀನ್ ಕಾಪಾಡ್ಬೇಕು. ಗೋವಿಂದ ಗೋವಿಂದ. ನೋಡಿ, ನಿಮ್ ಜಗಳ ಆಮೇಲೆ ಮೊದಲ ಅರುಣ ಕರೀರಿ. ಅರುಣ, ಅರುಣ ಬಾಮ್ಮ. ಅರುಣ, ನಿನ್ನ ನಮ್ಮ ಮನೆ ಕರ್ಕೊಂಡು ಹೋಗಕ್ಕೆ ಕಮಿಷನರ್ ಸಾಹೇಬ್ರು ಒಪ್ಕೊಂಡ್ಬಿಟ್ರು. ಬಾ. ಸದ್ಯ ಇವಾಗ್ಲಾದ್ರೂ ದೇವ್ರಿಗೆ ನಮ್ಮ ಮೇಲೆ ದಯ ಬಂತಲ್ಲ. ಬಾ ಅರುಣ. ಯಾಕೆ ಹೆದರ್ಕೋತೀಯ? ಧೈರ್ಯ ಬಾ. ಸಾರಿ ವಿಶ್ವ, ಮುಂಚೆನೆ ಬಂದಿದ್ರೆ ಬರ್ತಿದ್ದೆ. ನಾವು ಇಟ್ಸ್ ಟೂ ಲೇಟ್. ಯಾಕೆ, ಏನೈತೆ ನಿಂಗೆ? ನಿಜ ಏನು ಅಂತ ಗೊತ್ತಾಯ್ತಮ್ಮ. ಸರ್, ಹೆಂಡತಿ ಆದವಳು ಗಂಡನ ನೆರಳಲ್ಲಿರೋದೇ ಕ್ಷೇಮ. ಸರ್, ದಯವಿಟ್ಟು ಆ ಲೆಟರ್ನ ಹರಿದಕ್ ಬಿಡಿ. ಅಯ್ಯೋ, ಏನಾಯ್ತು ನಿನ್ಗೆ? ಚೆನ್ನಾಗಿ ಇದ್ದಲ್ಲೇ. ಇಷ್ಟು ದಿವಸ ಅವನ ಮುಖ ನೋಡಲ್ಲ ಅಂತಿದ್ದವಳು, ಇವತ್ತು ನೀನ್ ಅವನ ಗಂಡ ಅಂತಿದ್ಯಾ? ಇಷ್ಟು ದಿನ ಸುಳ್ಳು ಹೇಳಿದೆ ಅಮ್ಮ, ಈಗ ನಿಜ ಹೇಳ್ತಾ ಇದ್ದೀನಿ. ಇವರೇ ನನ್ ಗಂಡ. ಅಯ್ಯೋ ಚೆಂಡಾಲಿ, ಹೆತ್ತವ್ರಿಗೆ ಅವಮಾನ ಮಾಡಿ ಮೋಸ ಮಾಡ್ಬಿಟ್ಟೆಲೆ. ಅವ್ರು ಸಾಯೋ ಬದಲು ನೀ ಸತ್ತಿದ್ರೆ ನಮ್ಮ ಮಾನ ಆದ್ರೂ ಉಳಿತಿತ್ತು. ಅದನ್ನ ಅವಳು ಯೋಚನೆ ಮಾಡ್ಬೇಕು. ನೀನ್ ಯಾಕೆ ಸುಮ್ಮನೆ ಆದೇಶ ಪಡ್ತಿದ್ದೀಶ ಅಂತ. ಇವನು ಅವಳಿಗೆ ಮಾತಾಡೋ ಮದ್ದೋ ಮಾಡಿಸ್ಬಿಟ್ಟಿದ್ದಾನೆ. ಅದಕ್ಕೆ ಅವಳಿಗೆ ಬುದ್ಧಿ ಸ್ಥಿಮಿತದಲ್ಲಿಲ್ಲ. ನನ್ ಬುದ್ಧಿ ಸರಿಯಾಗಿದೆ ಮಾವ. ಕೈ ಹಿಡಿದ ಹೆಂಡತಿಗೆ ಮಾಟ ಮಾಡಿಸೋ ಅಂತ ಅಸಂಸ್ಕೃತರಲ್ಲ ಅವರು. ನಾನು ಅಂದ್ರೆ ಪ್ರಾಣ ಅವರಿಗೆ. ಮುಚ್ಚೆ ಬಾಯಿ. ಮರ್ಯಾದೆಗೆ ನನ್ ಜೊತೆಗೆ ನಮ್ಮ ಮನೆ ಮನೆಗೆ ಬರ್ತೀಯ ಇಲ್ವೋ? ಬರಲ್ಲ. ಬರ್ದೇ ಇದ್ರೆ ಹಾಳಾಗ್ ಹೋಗು. ನಾನ್ ಮಾತ್ರ ಇನ್ನೊಂದು ಕ್ಷಣ ಈ ಮನೇಲಿ ಇರಲ್ಲ. ನಡೆಯೋಣ, ಹೋಗೋಣ. ಅಮ್ಮ ಸಾಹೇಬ್ರೆ, ತಮಗೆ ತುಂಬಾ ತೊಂದರೆ ಕೊಟ್ಟಾಗಾಯ್ತು. ನಮ್ ಡ್ಯೂಟಿ ನಾವು ಮಾಡಿದ್ದೀವಿ.
ನೀವು ಮೊದಲೇ ಸ್ವಲ್ಪ ವಿಷಯ ತಿಳ್ಕೊಂಡಿದ್ರೆ. ಅಯ್ಯೋ, ನಾನು ಮೊದಲು ವಿಷಯ ತಿಳಿದಾಗ ಎಲ್ಲ ನೆಟ್ಟಿಗೆ ಇತ್ತು ಸರ್. ಈಗ ಇದ್ಕಿದ್ದಾಗೆ ಎಲ್ಲ ಸೊಟ್ಟಾಗಿ ಹೋಗಿದೆ. ನಾನೇನು ಮಾಡಲಿ, ದಯವಿಟ್ಟು ಕ್ಷಮಿಸಿ. ಇಟ್ಸ್ ಓಕೆ. ನಡಿಯಪ್ಪ, ಬಾ. ಅಮ್ಮ ಅಮ್ಮ ಹೋಗ್ಬೇಡಮ್ಮ, ನನ್ ಮಾತ್ ಕೇಳಮ್ಮ. ಬೇಡಮ್ಮ ಅಮ್ಮ, ಬೇಡಮ್ಮ ಅಮ್ಮ. ಹೋಗಿ ಬಿಡೋಣ. ಯಾರಿಗೆಲ್ಲ ನೆಮ್ಮದಿ ಸಿಗುತ್ತೆ ಅವರಲ್ಲೇ ಇರ್ಲಿ. ಸರ್, ಚಿಕ್ಕಮ್ಮ ಅವ್ರು ಬರ್ತಾ ಇದ್ದಾರೆ. ಏನಮ್ಮ ಇಕ್ಕಿದ್ದಾಗೆ ಬಂದ್ಬಿಟ್ಟೆ? ಅಲ್ಲ, ಒಂದು ಫೋನ್ ಮಾಡಬಾರ್ದಾಗಿತ್ತ? ನನ್ ಫ್ಯಾಕ್ಟ್ರಿಗೆ ನಾನ್ ಬರೋಕೆ ಫೋನ್ ಯಾಕೆ ಮಾಡ್ಬೇಕು ಮಾವ? ಸರಿ, ಕೂತ್ಕೋ. ಅವರು ನಿಂತಿರುವಾಗ ನಾನ್ ಕೂತ್ಕೊಳ್ಳೋದು ಮರ್ಯಾದೆನಾ? ಸರಿ ಸರಿ, ಇಬ್ರು ಕೂತ್ಕೊಳ್ಳಿ. ಮಾವ, ಈ ಫ್ಯಾಕ್ಟ್ರಿ ಯಾರ್ದು? ನಮ್ ಬಾಬಂದು. ಅಂದ್ರೆ ನಂದು ತಾನೆ? ಹೌದು. ನನಗಿವರು ಯಜಮಾನ್ರಾದ್ಮೇಲೆ ಈ ಫ್ಯಾಕ್ಟ್ರಿಗೂ ಇವರೇ ತಾನೇ ಯಜಮಾನ್ರು? ಲಾಯರ್ನ ಕೇಳ್ಬೇಕಮ್ಮ. ಓಹೋ, ಲಾಯರ್ನ ಆಮೇಲೆ ಕೇಳೋರಂತೆ, ಮೊದಲು ಅಸೇಟ್ ಬಿಟ್ಕೊಡಿ. ಸೀಟ್ಗಿಂತ ಸೀಟ್ಗಿರೋ ಜವಾಬ್ದಾರಿ ದೊಡ್ಡದು. ಕರೆಕ್ಟ್. ಇನ್ಮೇಲೆ ಆ ಜವಾಬ್ದಾರಿ ವ್ಯವಹಾರನೆಲ್ಲ ಇವರೇ ನೋಡ್ಕೋತಾರೆ. ಇವನು ಈ ಸೀಟಿಗೆ ಬಂದ್ರೆ ಫ್ಯಾಕ್ಟ್ರಿನೇ ಕ್ಲೋಸ್ ಮಾಡ್ಬೇಕಾಗತ್ತೆ. ಯಾಕೆ? ಅದು ವರ್ಕರ್ಸ್ ಪ್ರಾಬ್ಲಮ್. ಯಾರು ಕೆಲಸಕ್ಕೆ ಬರೋಲ್ಲ. ಓಹೋ. ಹಲೋ, ಆರ್ಮುಗ ಕುಮಾರಸ್ವಾಮಿನ ಆಫೀಸ್ ಕಳಿಸಿ. ಕಾರಣ ನಿಮ್ಮಪ್ಪ ಸತ್ತಾಗಲಿಂದ ನಿನ್ನ ಮೇಲೆ ಕರುಣೆ ತೋರಿಸಿ ಫ್ಯಾಕ್ಟ್ರಿ ವ್ಯವಹಾರನೆಲ್ಲ ನೋಡ್ಕೊಂಡು ಬರ್ತಾ ಇದ್ದೀನಿ. ಅದಕ್ಕಿದು ನೀನ್ ಕೊಡೋ ಮರ್ಯಾದೆ. ಬೇವರ್ಸಿ ನನ್ನ ಮಕ್ಕ ಒದ್ದು ಆಚೆ ತರ್ತೀನಿ ಅಂತೇನಾದ್ರೂ ಅವಳ ನಿಮ್ಮನ್ನು ಗದರಿಸಿದ್ಲಾ? ಇಲ್ವಲ್ಲ, ನಯವಾಗಿ ವಿನಯವಾಗಿ ಮರ್ಯಾದೆಯಾಗಿ ಹೇಳ್ತಿದ್ದಾಳಲ್ಲ. ನಮಸ್ಕಾರ. ನಮಸ್ಕಾರ. ಆರ್ಮುಗ ಕುಮಾರಸ್ವಾಮಿ, ನೀವಿಬ್ರು ಈ ಫ್ಯಾಕ್ಟ್ರಿಗೆ ತುಂಬಾ ಹಳಬರು, ಯೂನಿಯನ್ ಲೀಡರ್ಸ್. ಇವರು ನನ್ನ ಯಜಮಾನ್ರು. ನಮಸ್ಕಾರ. ಇನ್ಮೇಲೆ ನಮ್ ಫ್ಯಾಕ್ಟ್ರಿ ಮ್ಯಾನೇಜ್ಮೆಂಟ್ ಎಲ್ಲ ಇವರೇ ನೋಡ್ಕೊಳ್ಳಿ ಅಂತ ನನ್ನ ಆಸೆ. ಏನ್ ಹೇಳ್ತೀರಾ? ಅದೇ ಸ್ವಾಮಿ ಅನ್ಸನೆ ಮಾಡ್ತಾರ. ಅಮ್ಮ ಅವರು ಯಜಮಾನ್ರ ಮಕ್ಳು, ಅವ್ರ ಮಾತಿನ ನಾವು ಬೆಲೆ ಕೊಡ್ಲೇಬೇಕು. ಉಪ್ಪಿನ ಮನೆ ದ್ರೋಹ ಮಾಡಕ್ ಆಯ್ತದ? ನಿಮ್ ಸಂತೋಷ ತಾಯಿ, ನೀವ್ ಹೆಂಗೆ ಹೇಳ್ತೀರಾ ಹಂಗೆ. ಇನ್ಮೇಲೆ ಇವರೇ ನಮ್ಗೆ ಯಜಮಾನ್ರು. ನಮಸ್ಕಾರ ಯಜಮಾನ್ರೆ. ಅಣ್ಣ, ಇದು ಕೆಟ್ಟ ಕಾಲ, ಅದಕ್ಕೆ ಹೀಗಾಡ್ತಿದ್ಯಾ? ನನ್ ಕೆಟ್ಟ ಕಾಲ ಮುಗಿತಾ ಇದೆ ವಿಶ್ವ. ಹೋಗ ಹೋಗ. ಕ್ಯಾಪ್ ಮಾನಲ್ಲಿ ಹೋಲ್ಡ್ ಆನ್. ಬೀಗದ ಕೈ ಕೀ ಬಾಂಚ್. ಇದೇನಾ ನಿಮ್ ವಿಶ್ವಾಸ? ಇದೇನಾ ನಿಮ್ ಪ್ರೀತಿ? ನಿಮ್ಮನ್ನ ನಂಬಿದ್ದಕ್ಕೆ ನಿಮ್ ಕೈಲಿ ಫ್ಯಾಕ್ಟ್ರಿ ಸಾವು ಉಳಿಸ್ಕೊಡಕ್ ಆಗ್ಲಿಲ್ಲ. ನಾನಿಷ್ಟೆಲ್ಲ ಅವಮಾನಗಳು ಪಟ್ರು ನಿಮಗ್ ತೊಂದರೆ ಆಗಬಾರ್ದು ಅಂತ ತಾನೇ ನಾನು ಬೇರೆ ಮನೆಯಲ್ಲಿರೋದು. ಅಲ್ಲಮ್ಮ, ಸ್ವತಃ ಅವಳೇ ಅವನ್ನ ಫ್ಯಾಕ್ಟ್ರಿ ಕರ್ಕೊಂಡು ಬಂದು ಸೀಟ್ ಬಿಟ್ಕೊಡು ಅಂತ ಅಧಿಕಾರವಾಗಿ ಆರ್ಡರ್ ಮಾಡಿದ್ರೆ ಆಗಲ್ಲ ಅಂತ ನಾನು ಅದ್ ಹೇಗೆ ಹೇಳಿ? ಕೆಲಸದವ್ರ ಮುಂದೆಲ್ಲ ನನ್ನ ಅಪ್ಪನ್ನು ಗದರಿಸಿ ಅವಮಾನ ಬೇರೆ ಮಾಡ್ಬಿಟ್ಲು. ಅವನು ಅಂದ್ರೆ ಹೆದರ್ ನಡಕ್ತಾ ಇದ್ಲು. ಅದೇನ್ ಮಂತ್ರ ಹಾಕಿದಾನೋ ಏನೋ. ನನ್ಗನ್ಸುತ್ತೆ ಶಾಂತ, ಆ ಕೇಡಿಗೆ ಹೆದರ್ಕೊಂಡು ಇವಳೇನಾದ್ರೂ ಹೀಗೆಲ್ಲ ಆಡ್ತಿದ್ದಾಳ ಅಂತ. ಅವನ್ ಕಂಡ್ರೆ ಹೆದರಿಕೆ ಇದ್ರೆ ಇನ್ನು ಯಾತಕ್ ಅಲ್ಲೇ ಇದ್ದಾಳೆ? ಓ ಭಯ ಕಣಮ್ಮ, ಭಯ. ನನ್ನು ನಿನ್ನೂ ಕೊಂದು ಬಿಡ್ತೀನಿ ಅಂತ ಅವನೆಲ್ಲೋ ಅವಳಿಗೆ ತುಂಬಾ ಹೆದರ್ತಿರ್ಬೇಕು. ನಂಗೆ ಏನು ತೋಚ್ತಾ ಇಲ್ಲ ಅಣ್ಣ. ನೀನ್ ಬಿಟ್ರೆ ನನಗ್ ಬೇರೆ ಯಾರ್ ಬೇಕು? ಹೇಗಾದ್ರೂ ಮಾಡಿ ಆ ಕೇಡಿಯಿಂದ ನನ್ ಮಗಳನ್ನ ಉಳಿಸ್ಕೊಡಣ್ಣ. ನನ್ ಮಗಳನ್ನ ಉಳಿಸ್ಕೊಡಣ್ಣ.
ಉಳಿಸ್ಕೊಡು. ಆಗ್ಲಮ್ಮ ಆಗ್ಲಿ, ನನ್ನ ಪ್ರಾಣ ಹೋದ್ರೂ ಚಿಂತೆ ಇಲ್ಲ, ನಿನ್ನ ಮಗಳನ್ನ ಖಂಡಿತ ಕಾಪಾಡ್ತೀನಿ.